ಆನೆ ಕ್ಯಾಂಪ್ ಅರ್ಥಾತ್ ಆನೆ ಶಿಬಿರವನ್ನು ಮಾಡೋದ್ರಿಂದ ಇಲ್ಲಿ ಲಗ್ಗೆ ಇಡ್ತಕ್ಕಂಥ ಆನೆಗಳನ್ನ ಹಿಡಿದು ಅಲ್ಲಿ ತಗೊಂಡು ಇಟ್ಕೊಳ್ಳೋದು, ಅದು ನ್ಯಾಯ ಒದಗಿಸ್ದಂಗೆ ಆಗ್ತದೆ. ಒಂದು ವೇಳೆ ನೆಪ ಮಾತ್ರಕ್ಕೆ ಆನೆ ಕ್ಯಾಂಪ್ ಮಾಡಿ ಹಿಡಿದವನ್ನ ತೊಗೊಂಡೋಗಿ ಅಲ್ಲೆಲ್ಲೋ ಬಿಟ್ಟು ಮತ್ತಿಲ್ಲಿಗೆ ಬರೋದಾದರೆ ಅದಕ್ಕೆ ಅರ್ಥ ಇಲ್ಲ. ಅದರಿಂದ ಒಂದು ಸತ್ಯ ಇರಬೇಕು. ಆನೆ ಕ್ಯಾಂಪ್ ಮಾಡೋದ್ರಿಂದ ಒಂದು ಭಾಳ ಗಂಭೀರವಾದಂಥ ಸತ್ಯ ಇದ್ದಾಗ ನಮಗೆ ಒಳ್ಳೆಯದಾಗ್ತದೆ. ಮತ್ತು 2 ವರ್ಷ ಅವಧಿ ತೊಗೊಂಡವ್ರೆ. ಈಗ ಮುಂದಿನ ಜನವರಿ ಎಲ್ಲ ಅದ್ರ ಮುಂದಿನ ಜನವರಿ ಸಮಯ ತೊಗೊಂಡವ್ರೆ. ಇದು ಒಳ್ಳೆಯದಲ್ಲ. ಕಾಲಮಿತಿ ಎನ್ನುವಾಗ 3 ತಿಂಗಳು 6 ತಿಂಗಳು ನಾನು ಮಾಡಿಕೊಡ್ತೀನಪ್ಪ, ನಾನೇ ಬರ್ತೀನಿ, ಇಲ್ಲಿ ವಾಸ್ತವ ಹುಡ್ತೀನಿ, ಬೇರೆ ನೋಡೋಕೆ ಬರೋದಲ್ಲ. ಇಲ್ಲಿರ್ತಕ್ಕಂಥ ವನ್ಯಜೀವಿ ಆವಳಿನ ಇಲ್ಲಿಂದ ನಿರ್ನಾಮ ಮಾಡಿ ಆಚೆ ಕಳ್ಸೋಕ್ಕೆ ಏನು ಬೇಕೋ ಮಾಡ್ತೀನಿ, ಇಲ್ಲೇ ಕುತ್ಕೋತೀನಿ ಅಂತ ಹೇಳಿದರೆ ಸರ್ಕಾರ ನಮ್ಮ ಮನೆ ಬಾಗಿಲಿಗೆ ಬಂತು ಅಂತ ನಾವು ಬೆಂತಟ್ಬೋದು. ಈ ಸಭೆಯಿಂದ ಒಂದಷ್ಟು ಒತ್ತಡಗಳು ಕಳೆದ 9 ವರ್ಷಗಳಿಂದ ನಾವೇನು ಡಿಮ್ಯಾಂಡ್ ಮಾಡ್ತಿದ್ವು, ಮೂಲತಃ ರೈತ ಸಂಘಟನೆಯಿಂದ ಇದು ಪ್ರಾರಂಭ ಆದದ್ದು, ಬಾಧಿತ ರೈತರ ಜೊತೆಗೂಡಿ ಹೋರಾಟಗಳು. ಆ ಹಿನ್ನೆಲೆಯಲ್ಲಿ ಒಂದಷ್ಟು ನಾವು ಕಂಡುಕೊಂಡಿರ್ತಕ್ಕಂಥವು ಇವತ್ತು ಹೊರಬಿದ್ದಿದ್ದಾವೆ. ಅದು ತಾರ್ಕಿಕವಾಗಿ ಈಚೆ ಬರಬೇಕು, ತಾತ್ವಿಕವಾಗಿ ಅದನ್ನು ಮುನ್ಮುಟ್ಟಬೇಕು. ಈಗ ವೈಜ್ಞಾನಿಕವಾದಂಥ ಪರಿಹಾರ ಕೊಡಿ ಅಂತ ಹೇಳಿದ್ದೀವಿ, ಅದೇನೇನು ಅಲ್ಲ, ಅದಾಗದು ಹೊರತು ಓಬಿರಾಯನ ಕಾಲದ ಪರಿಹಾರಕ್ಕೆ ಒಂದಷ್ಟು ತೇಪೆ ಹೆಚ್ಚಿಬಿಟ್ಟು ಡಬಲ್ ಮಾಡಿದ್ದೀವಿ ಅಂತ ಹೇಳೋದಲ್ಲ. 100 ಟೈಮ್ಸ್ ಮಾಡಬೇಕು. ನಾನು ಬದುಕಬೇಕಾದ್ರೆ ನಾವು ಮಾತನಾಡ್ದಂಗೆ ನಮ್ಮ ನೋವಿಗೆ ಔಷಧಿ ಹೆಚ್ಚೋದಲ್ಲ, ನನ್ನ ಗಾಯಕ್ಕೆ ಹೊಲಿಗೆ ಹಾಕಿ ರಿಪೇರಿ ಮಾಡೋದಲ್ಲ, ನನ್ನೊಳಗೆ ಸಂಕಷ್ಟಗಳವಲ್ಲ, ನನ್ನ ಬದುಕಿನ ನಡುವಿನ ಸಂಬಂಧ ಅದಲ್ಲ, ಅದನ್ನು ರಿಪೇರಿ ಮಾಡಲಿಕ್ಕೆ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು.